ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಜಿಲ್ಲೆಯಲ್ಲಿ ಕಲಬೆರಕೆ ರಸಗೊಬ್ಬರ ಮತ್ತು ಕಲಬೆರಕೆ ಕ್ರಿಮಿನಾಶಕ ಎಗ್ಗಿಲ್ಲದೆ ಮಾರಾಟವಾಗ್ತಾ ಇದ್ದು, ಇದನ್ನು ತಡೆಗಟ್ಟುವಂತೆ ಮೇಲಾಧಿಕಾರಿಗಳಿಗೆ 2-3 ಬಾರಿ ಮನವಿ ಮಾಡಿದ್ದೇವೆ. ಇನ್ನೂ ಕೂಡ ಈ ಜಾಲ ತಡೆಯಲು ಆಗ್ತಾ ಇಲ್ಲ. ಒಂದು ವೇಳೆ ಈ ಜಾಲ ನಿಲ್ಲದಿದ್ದರೆ ಬರುವ ಗುರುವಾರದಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಕುಳಿತು ರೈತರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತೇವೆ ಅಂತ ರೈತ ಮುಖಂಡ ಮಹಂತಗೌಡ ನಂದಿಹಳ್ಳಿ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿದ ನಂದಿಹಳ್ಳಿ, ಸುಮಾರು ದಿನಗಳಿಂದ ಈ ಜಾಲ ನಡೆಯುತ್ತಿದೆ. ಈ ಜಾಲವು ವಿಶೇಷವಾಗಿ ಜೇವರ್ಗಿ, ಯಡ್ರಾಮಿ ಮತ್ತು ಅಫ್ಜಲ್ಪುರ ತಾಲೂಕುಗಳಲ್ಲಿ ಕಲಬೆರಕೆಯ ರಸಗೊಬ್ಬರನ್ನು ಎಗ್ಗಿಲ್ಲದೆ ಮಾರಾಟ ಮಾಡುತ್ತಿದ್ದಾರೆ. ಆದ ಕಾರಣ ಈ ಜಾಲವನ್ನು ಶೀಘ್ರದಲ್ಲಿ ನಿಲ್ಲಿಸಿ ಅಲ್ಲಿನ ಅಧಿಕಾರಿಗಳಿಗೆ ವರ್ಗಾವಣೆ ಅಥವಾ ಸಸ್ಪೆಂಡ್ ಮಾಡುವಂತೆ ಒತ್ತಾಯಿಸಿದರು. ಈ ವೇಳೆ ಈ ಜಾಲ ನಿಲ್ಲಿಸದಿದ್ದಲ್ಲಿ ಬರುವ ಗುರುವಾರದಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ರೈತರೆಲ್ಲರೂ ಸೇರಿ ಪ್ರತಿಭಟನೆಯನ್ನು ನಡೆಸುತ್ತೇವೆ ಅಂತ ಗುರುವಾರದವರೆಗೆ ಗಡುವು ಕೊಟ್ಟರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇದು ಗೊಬ್ಬರ ಇದ್ದಾರೆ ಸರ್, ಹಿಂಗೆ ಜ್ಯೂಸ್ ಹೇಳ ಸರ್, ಈಗ ಏನಿಲ್ಲ ಸರ್, ಈಗ ಮಣ್ಣು ಈಗ ಗೊಬ್ಬರ ಇದ್ರಿ ಜ್ಯೂಸ್ ಹೇಳ ಸರ್, ಇದು ಮಣ್ಣು ಈಗ ಮಣ್ಣೆ ಈಗ ಮಣ್ಣು ಈಗ ಸರ್ ಇದು ಏನಂತ ಸರ್, ಇದು 17 ರೀ. ಎನ್ ಅಂದ್ರೆ ನೈಟ್ರೋಜನ್ ರೀ, ಪಿ ಅಂದ್ರೆ ಪಾಲಿವರಸ್ ರೀ, ಕೆ ಅಂದ್ರೆ ಪೊಟ್ಯಾಶ್ ರೀ. ಈಗ ರೈತರು ರೀ ಒಂದೊಂದು ಗೊಬ್ಬರ ಖರೀದಿ ಮಾಡೋದು ಆಗಲ್ಲ ಅಂತ ತಿಳ್ಕೊಂಡು ಸರ್ಕಾರ ಏನ್ ಮಾಡ್ತದ್ರಿ, 3 ಕೂಡಿ ಒಂದು ಮಿಕ್ಸ್ ಮಾಡಿ ಕೊಡ್ರಿ ರೈತರಿಗೆ ಅಂತ ಹೇಳ್ತದ್ರಿ. ಇವ್ರು ಏನ್ ಮಾಡ್ತಾರ್ರಿ, 17 3 51 ರೀ, ಇಷ್ಟು ಕೆಮಿಕಲ್ ಈ ಕ್ವಾಂಟಿಟಿ ಇದ್ರಾಗ ಇರ್ಬೇಕ್ರಿ. ಇವ್ರು ಏನ್ ಮಾಡ್ತಾರ್ರಿ 49% ಅಂತಂದ್ರಿ ಒಂದಿಷ್ಟು ಮರಳ, ಒಂದಿಷ್ಟು. ಸುಮಾರು ದಿನಗಳಿಂದ ಈ ಕಲಬೆರಕೆ ಗೊಬ್ಬರದ ಬಗ್ಗೆ ನಾವು ಆವಾಗವಾಗ ಪ್ರಸ್ತಾಪ ಮಾಡ್ತಾನೇ ಇದ್ದೀವಿ. ಇವತ್ತು ನಾವು ಈ ಗೊಬ್ಬರವನ್ನು ಈ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಮತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ಕೂಡ ಈ ಜಾಲವನ್ನು ಕಲಬುರಗಿ ಜಿಲ್ಲೆ ತುಂಬ ಅದಕ್ಕೋಸ್ಕರ ಇವತ್ತು ಈ ಕಲಬೆರಕೆ ಗೊಬ್ಬರ ಈ ಸುಮಾರು ಒಂದು ತಿಂಗಳು ಹಿಂದ್ಕೊಂಡು ನಾವು ಇವತ್ತು JD ಅವರಿಗೆ ಮತ್ತು AD ಅವರಿಗೆ DD ಅವರಿಗೆ ನಾವು ಒಂದು ಮನವಿ ಮಾಡಿದೆವು. ಇವತ್ತು ಕಲಬೆರಕೆ ಗೊಬ್ಬರ ಇವತ್ತು ಕಲಬುರಗಿ ಜಿಲ್ಲಾದ್ಯಂತ ಆದ ಸರ, ನೀವು ಸ್ವಲ್ಪ ಇದು ಮಾಡಿರಿ ಅಂತ ನಾವು ಭಾಳ ಒಂದು 3-4 ಸಲ ಮನವಿ ಮಾಡಿದ್ರು ಯಾವುದೇ ಉಪಯೋಗ ಆಗಲಾರ್ದಕ್ಕೆ ಇವತ್ತು ನಾವೇ ಸ್ವತಃ ಖುದ್ದು ಇವತ್ತು ಯಡ್ರಾಮಿ ತಾಲೂಕಿನಲ್ಲಿ ಬಲವಂತ ಶರಣ ಆಗ್ರೋ, ಇವತ್ತು ಆ ಆಗ್ರೋಕ್ಕೆ ನಮ್ಮ ಹುಡುಗರನ್ನ ಕಳಿಸಿ ಇವತ್ತು ಗೊಬ್ಬರವನ್ನು ನಾವು ತರಿಸೀವಿ. ಆ ಗೊಬ್ಬರ ಇವತ್ತು ಇಷ್ಟು ನಾವು ತೊಗೊಂಡು ಹೋಗಿ JD ಮತ್ತು DD ಅವ್ರಿಗೆ ಸಂಪರ್ಕ ಮಾಡಿದೆವು. ಈ ಗೊಬ್ಬರದಾಗ ಎಷ್ಟು ನಮ್ಗೆ ಕ್ವಾಂಟಿಟಿ ಇರಬೇಕು, ಇವತ್ತು ಮಣ್ಣು ಎಷ್ಟು ಇರಬೇಕು, ಮರಳು ಎಷ್ಟು ಇರಬೇಕು, ಕೆಮಿಕಲ್ ಎಷ್ಟು ಇರಬೇಕು ಅಂತಕ್ಕಂಥದ್ದು ನಮ್ಗೆ ಇವತ್ತು ಹಿಂಬರ ಕೊಡ್ರಿ ಅಂಥೇಳಿ ನಾವು ಇವತ್ತು ಅವ್ರಿಗೆ ಕೇಳಿದೆವು. ಅವರು ಮೌಖಿಕವಾಗಿ ಹೇಳಿದ್ರ ಹೊರತಾಗಿ ಇವತ್ತು ನಮ್ಗೆ ಲಿಖಿತವಾಗಿ ಕೊಡ್ರಿ ಅಂತಂದ್ರೆ ನಾಳೆ ನೋಡಮ್ಮು, ನಾಡ್ದು ನೋಡಮ್ಮು, ಸೋಮವಾರ ಬರ್ರಿ, ಮಂಗಳವಾರ ಬರ್ರಿ, ಇದೇ ಕತ್ತಿನೇ ಹೇಳಿದ್ರು ಸರ್ ಅವರು. ಇವತ್ತು ಅದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಅವರು ಇನ್ನೂವರೆಗೆ ಕೊಟ್ಟಿಲ್ಲ. ನಾವು ಸುಮಾರು 1 ವಾರ ಐತಿ ಈಗ ನಾವು ಸರ್, ಇದು ನಾವು DD ಅವರಿಗೆ ಮತ್ತು AD ಅವರಿಗೆ JD ಅವರಿಗೆ ಕೇಳೀವಿ ಸರ್. ಇದ್ರ ಬಗ್ಗೆ ಇವತ್ತು ನಾವು 2 ಬ್ಯಾಗ್ ತಂದೀವಿ ಸರ್. ಈ 2 ಬ್ಯಾಗಿನೊಳಗೆ ಕ್ವಾಂಟಿಟಿ ನಮ್ಮ ಮಣ್ಣು ಎಷ್ಟು ಇರ್ತದೆ, ಮರಳು ಎಷ್ಟು ಇರ್ತದೆ, ಕೆಮಿಕಲ್ ಎಷ್ಟು ಇರ್ತದೆ ಅಂತಕ್ಕಂಥದ್ದು ಇವತ್ತು ಒಂದು ಬ್ಯಾಗ್ ಅದ ಸರ್, ಸಮೃದ್ಧಿ ಅಂಥೇಳಿ 17 3 51% ಕೆಮಿಕಲ್ ಇರ್ಬೇಕು ರೀ. ಅದ್ರಾಗ NPK ಅಂದ್ರೆ ನೈಟ್ರೋಜನ್ ರೀ, ಪೊಟ್ಯಾಶ್ ರೀ ಮತ್ತು ಪಾಲಿರಸ್ ರೀ, ಇವು 3 ಕೂಡಿ ಒಂದು ಗೊಬ್ಬರ ರೆಡಿ ಮಾಡ್ತಾರೆ ಸರ್ ಅವರು. 17 ರೀ. ಇವತ್ತು ಆ ಗೊಬ್ಬರದಾಗ ಎಷ್ಟು ನಮಗೆ ಕಂಟೆಂಟ್ ಅದ, ಇವತ್ತು ಕೆಮಿಕಲ್ ಎಷ್ಟು ಅದ, ಇವತ್ತು ಮಣ್ಣು ಎಷ್ಟು ಅದ, ಮರಳು ಎಷ್ಟು ಅದ ಅಂತಕ್ಕಂಥ ಕ್ಲಾರಿಟಿ ಒಂದು ನಮಗೆ ಹಿಂಬರ ಕೊಡ್ರಿ. ಇವತ್ತು ಅದು ಶ್ರವಣಿ ಅಂತ ಅದೊಂದು ಗೊಬ್ಬರ ಅದ ಸರ್, ಅದು ಬೆಳಗಾವಿ ಡಿಸ್ಟಿಕ್ ಅದ, ಅಥಣಿ ತಾಲೂಕ್ದಾಗ ರೆಡಿ ಆಗ್ತದೆ ರೀ. ಅದಕ್ಕೆ
ಏನು ತಾಯಿನೂ ಇಲ್ರಿ ತಂದೆನೂ ಇಲ್ರಿ ಅದಕ್ಕೆ. ಇವತ್ತು ನೀವು ನೋಡ್ಬೋದು ರೀ, ಸ್ಕೆಚ್ ಪೆನ್ಲೇ ಅವರು ಮ್ಯಾನುಫ್ಯಾಕ್ಚರ್ ಡೇಟ್ ಬರೀತಾರೆ ರೀ ಅವರು, ಮತ್ತು ಅವರು ಇದ್ರ ನಂಬರ್ ಸುತ್ತಕ್ಕೆ ಅವ್ರು ಸ್ಕೆಚ್ ಪೆನ್ಲೇ ಬರೆದು ಹಾಕ್ತಾರೆ ರೀ ಅವರು. ಅಂದರೆ ಈ ಸ್ಕೆಚ್ ಪೆನ್ಲೇ ಬರೆದು ಹಾಕೋದು ಇದು ದೊಡ್ಡ ಸ್ಕ್ಯಾಮ್ ರೀ. ಇದು ಸ್ಕೆಚ್ ಪೆನ್ಲೇ ಮ್ಯಾನುಫ್ಯಾಕ್ಚರ್ಡ್ ಬರೆಯೋದು ರೀ. ಇವತ್ತು ಪಿ ಡಿ ನಂಬರ್ನೂ ಇದು ಹಾಕೋದ್ರಿ. ಇದು ಒಂದು ಇದರ ರೇಟ್ ಅವರು ಬ್ಯಾಗಿನ ಮೇಲೆ 1050 ಹಾಕ್ತಾರೆ ರೀ. ಆಗ್ರೋದವರು 1250 ರೂಪಾಯಿ ಬ್ಯಾಗಿಗೆ ಬರೀತಾರೆ ರೀ. ಒಂದು ಬ್ಯಾಗಿಗೆ 1250 ರೂಪಾಯಿ ರೇಟ್ ಹಾಕ್ತಾರೆ ರೀ. ಇವತ್ತು ಯೂರಿಯಾ 268 ರೂಪಾಯಿ ಅದ ರೀ, 350 ರೂಪಾಯಿ ತೊಗೋತಾರೆ ರೀ. DAP 1350 ಅದ ರೀ, ಅವರು ತೊಗೋದು 1550 ತೊಗೋತಾರೆ ಸರ್ ಒಂದು ಬ್ಯಾಗಿಗೆ ರೀ. ಇನ್ನು ಇದು ಕಲಬೆರಕೆ ಬೇಕ್ರೆ ಇದು ನಾವು ಸ್ಯಾಂಪಲ್ ಡ್ರಾ ಮಾಡಿರಿ ಅಂತೇಳಿ ಅವ್ರಿಗೆ 5 ದಿನ ಆಯ್ತು ಸರ್, ನಾವು ಗಂಟು ಬಿದ್ದೀವಿ. ಅವ್ರು ಇನ್ನೂ ಬೆಳಗಾವ್ಗೆ ಕಳಿಸೇ ಇಲ್ಲ ಸರ್, ಇಲ್ಲೇ ಇಟ್ಕೊಂಡು ಕುಂತಾರೆ ರೀ ಅವ್ರು ಆಗ್ರದವ್ರು ಫೋನ್ ಮಾಡ್ತಾರೆ, ಇಲ್ರಿ ನಾವು ನಿಮಗೆ ಬಂದು ಭೇಟಿ ಆಯ್ತೀವಿ. ನಮಗೇನು ಬಂದು ಭೇಟಿ ಎಲ್ಲಕ್ಕೆ ಹೋಗ್ಬೇಡ್ರಿ, ಅದ್ರದ್ದು ಸ್ಯಾಂಪಲ್ ಡ್ರಾ ಮಾಡಿರಿ ಅಂತೇಳಿ ನಾವು DD ಅವ್ರ ಸಂಗಟ ನಾವು ಕಿರಿಕಿರಿ ಮಾಡಿದಾಗ ಸ್ಯಾಂಪಲ್ ಡ್ರಾ ಮಾಡೀವಿ ರೀ. ಇನ್ನು ಬೆಳಗಾವ್ಗೆ ನಾವು ಕಳಿಸ್ತೀವಿ ಅಂತ ಉಡಾಫೆ ಉತ್ತರನೇ ಹೇಳ್ತಾರೆ ರೀ. ಯಾರು ತಲೆ ಕೆಡಿಸೋಲಾಗ್ಯಾರ ಸರ್. ಬೆಂಗಳೂರಿನಿಂದ ಒಂದು ಟೀಮ್ ಬಂದಿತ್ತು ರೀ, ಇದೇ ನಾವು ಗೊಬ್ಬರದ್ದು ಇದು ಆಗ್ಯದ ಅಂಥೇಳಿ ಒಂದು ಸಲ ನಾವು ಇದು ಮಾಡಿದಾಗ ಬೆಂಗಳೂರಿನಿಂದ ಒಂದು ಟೀಮ್ ಬಂದಿತ್ತು ರೀ ವಿಜಿಲೆನ್ಸ್ದು. ಆ ಟೀಮು ಬಂದದ ಸುಮ್ಮನೆ ನೋಡ್ಕೊಂಡದ ಹೋಗ್ಯದ ಸರ್. ಎಲ್ಲ ಇಲ್ಲಿ ಕಲಬುರಗಿದಾಗ ಏನು ಇವು 6 ಮಿಕ್ಸಿಂಗ್ ಕಂಪ್ನಿಗಳು ಅವ ರೀ. ಈ ಮಿಕ್ಸಿಂಗ್ ಕಂಪ್ನಿಗಳು ಇವರು ಸ್ಯಾಂಪಲೇ ಡ್ರಾ ಮಾಡಲ್ರಿ. ಇವರು ರಾಯಚೂರು, ಕಲಬುರಗಿ, ಯಾದಗಿರಿ ಎಲ್ಲೆಲ್ಲಿ ಇವತ್ತು ನೀರಾವರಿ ಪ್ರದೇಶ ಅದ, ಆ ನೀರಾವರಿ ಪ್ರದೇಶ ಇದ್ದಲ್ಲಿ ಮಾತ್ರ ಈ ಗೊಬ್ಬರ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಯಾಕಂದ್ರೆ ಈ ಕವಳ್ಯಾಗ ರೈತರು ಈ ಬುಟ್ಟಿ ತುಂಬಿಕೊಂಡು ಕವಳ್ಯಾಗ ಹೊಡೆದ್ರಂತಂದ್ರೆ ರೀ ಮಣ್ಣೆ ಹೋದ್ ಗೊತ್ತಾಗಲ್ಲ, ಕೆಮಿಕಲ್ ಹೋದ್ ಗೊತ್ತಾಗಲ್ಲ ರೀ ಅದು. ಈಗ ತೊಗರಿಗೆ ಹತ್ತಿಗೆ ಹಾಕಿದ್ರಪ್ಪ ಅಂದ್ರೆ ಒಂದು 8 ದಿನ ಬೇಡ 24 ಗಂಟೆದಾಗೆ ಇದು ಮಣ್ಣದ, ಇದು ಕೆಮಿಕಲ್ ಅದ ಅಂತಕ್ಕಂಥದ್ದು ಅಂಶ ತಿಳಿತದೆ ರೀ. ಇವತ್ತು ಕವಳಿಗೆ ಹಾಕದೇವಪ್ಪ ಅಂತಂದ್ರೆ ಮಣ್ಣನ್ನು ಗೊತ್ತಾಗಲ್ಲ ರೀ. ಯಾಕಂದ್ರೆ ಕವಳ್ಯಾಗ ಚಲೋ 4-5 ಇಂಚ್ ನೀರು ಇರ್ತದೆ. ಇವತ್ತು ರೈತರು ಹಾಕಿದೇವಪ್ಪ ಅಂತಂದ್ರೆ ಅದ್ರಾಗ ಮಣ್ಣನ್ನು ಗೊತ್ತಾಗಲ್ಲ ರೀ, ಮರಳನ್ನು ಗೊತ್ತಾಗಲ್ಲ, ಕೆಮಿಕಲ್ನು ಗೊತ್ತಾಗಲ್ಲ. ಇಷ್ಟು ಒಂದು ಸ್ಕ್ಯಾಮ್ ಈ ಕಲಬುರಗಿ ಜಿಲ್ಲೆದಾಗ 6 ಮಿಕ್ಸಿಂಗ್ ಕಂಪ್ನಿ ಅವ. ಇವ್ರು ಯಾಕೆ ಮಿಕ್ಸಿಂಗ್ ಕಂಪ್ನಿದಾಗ ಹೋಗಿ ಇವರು ಸ್ಯಾಂಪಲ್ ಡ್ರಾ ಮಾಡಲ್ಲ? ಇದು ನಾವು ಪ್ರತಿ ವಾರನೂ ನಾವು ಗ್ರೂಪಿಗೂ ಹಾಕ್ತೀವಿ ಸರ್, ಕೆಲವು ಮಾಧ್ಯಮದವ್ರಿಗೂ ಹಾಕೀವಿ. ಮತ್ತು ಇವರು ಅಂಗಡಿದವ್ರ ಸಂಗಡ ಶಾಮಿಲರ ಸರ್. ಇವರು ಈ ಕೃಷಿ ಅಧಿಕಾರಿಗಳು ಇವತ್ತು ಮೊನ್ನೆ ಒಂದು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಾಗೂ ಬಂತು ರೀ, ಮಾಧ್ಯಮದವ್ರಿಗೂ ಬಂತು ರೀ. ಅದು ಆ ದುಕಾನ್ ಏನು ಮಾಡಿರಪ್ಪ ಅಂತ ನಾವು ಕೇಳಿದ್ರೆ ಬರೀ ಲೈಸೆನ್ಸ್ ಬ್ಯಾನ್ ಮಾಡೀವಂತಾರೆ ರೀ. ಅವ್ರ ಮ್ಯಾಲೆ ಕ್ರಿಮಿನಲ್ ಕೇಸ್ ಪ್ರಕರಣ ದಾಖಲೆ ಮಾಡಿದ್ರೆ ಅವ್ರು ನಿಂತು ಮತ್ತೊಬ್ಬ ಆಗ್ರದವ್ರಿಗೆ ಭಯ ಹುಡ್ತದೆ. ಈ ರೀತಿ ನಾವು ಮಾಡಬಾರ್ದು, ಈ ರೀತಿ ಕಲಬೆರಕೆ ನಾವು ಮಾರಬಾರ್ದು, ಅದೆಲ್ಲ ಬಿಡ್ತಾರೆ ರೀ. ಸುಮ್ಮನೆ ಒಂದು ಯಾರಿಗೆ ಮಾಧ್ಯಮದವ್ರು ಕೇಳ್ತಾರೆ ಅನ್ನೋ ಉದ್ದೇಶಕ್ಕೆ ಅದೊಂದು ಬ್ಯಾನ್ ಮಾಡೋದ್ರಿ. ಅದು 1 ತಿಂಗಳಿಲ್ಲ 2 ತಿಂಗಳಿಗೆ ಅಷ್ಟೇ ರೀ. ಮತ್ತು ಒಂದು 10,000 ರೂಪಾಯಿ ಖರ್ಚು ಮಾಡಿದ್ರಂದ್ರೆ ಮತ್ತು ಅದು ರಿಲೇಷನ್ಸ್ ಏನದ ರಿನ್ಯೂವಲ್ ಮಾಡೋದ್ರಿ. ಇವತ್ತು ನಾವು ಎಣ್ಣೆ ವಿಷಯಕ್ಕೆ ಬಂದ್ರೆ ಬೊಯೋ ಕಂಪ್ನಿ ರೀ. ಬೊಯೋ ಕಂಪ್ನಿ ಇವತ್ತು ನಮ್ಮ ಕಲಬುರಗಿದಾಗ ಒಂದು 4 ಎಣ್ಣೆ ಕಂಪ್ನಿಗಳು ಅವ ರೀ. ಇವತ್ತು 4 ಎಣ್ಣೆ ಕಂಪ್ನಿ. ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ GDA ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. SL ಎನ್ಕ್ಲೇವ್, NA ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ, ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ, ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್
ಕುಬಾ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.